ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ. ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರಿಗೂ ಕೂಡ ಶುಕ್ರವಾರದ ಶುಭೋದಯ. ಭಗವಂತ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ನಿಮಗೊಂದು ಮುಖ್ಯ ಮಾಹಿತಿ ಕೊಡ್ತಾ ಇದ್ದೇನೆ. ಯಾರು ಮದುವೆಯಲ್ಲಿ ವಿಳಂಬತೆಯನ್ನು ಕಾಡ್ತಾ ಇದ್ದಾರೋ, ಈ ಹರಳನ್ನು ಧಾರಣೆಯನ್ನು ಮಾಡೋದ್ರಿಂದ ಸ್ವಲ್ಪ ಮಟ್ಟಿಗೆ ಶುಕ್ರನ ತತ್ವ ಆಡಾಗಿ ನಿಮಗೆ ಕಂಕಣ ಭಾಗ್ಯದ ಲಭ್ಯತೆ ಬರುತ್ತೆ. ಏನೇನೋ ಮಾಡ್ತೀರಾ, ಎಷ್ಟೆಷ್ಟೋ ಖರ್ಚು ಮಾಡ್ತೀರಾ, ಯಾವುದೇದೋ ಪೂಜಾ ಪುನಸ್ಕಾರ ಮಾಡಿದ್ದೀರಾ. ಖಂಡಿತ ಇದು ಮದುವೆಗೆ ಕಾರಕತ್ವ ಆಗಿರತಕ್ಕಂಥ ಗ್ರಹವಾಗಿರೋದ್ರಿಂದ ಶುಕ್ರನ ಅನುಗ್ರಹ ಸಿಗುತ್ತೆ. ಅದು ಶುಕ್ರವಾರಗಳಲ್ಲೂ ಧಾರಣೆಯನ್ನು ಮಾಡೋದ್ರಿಂದ ಖಂಡಿತ ಅಡೆತಡೆಗಳು ದೂರ ಆಗುತ್ತೆ. ಯಾವ ಸ್ಟೋನ್ ಅದು ತಿಳಿಸ್ಕೊಡ್ತೇನೆ, ನೋಡಿ ಕೊನೆಯ ಭಾಗದವರೆಗೂ. ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಶುಕ್ರವಾರ ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ. ತೃತೀಯ ತಿಥಿ ಇದೆ, ಕೃಷ್ಣ ಪಕ್ಷ, ವಿಷ್ಕುಂಭ ಯೋಗ ಇರತಕ್ಕಂಥ ಸಮಯ, ವಿಷ್ಟಿ ಹಾಗೆ ಭವಕರಣ ಇರತಕ್ಕಂಥದ್ದು. ಚಂದ್ರ ಶ್ರವಣ ನಕ್ಷತ್ರದಲ್ಲಿ ಮಕರ ರಾಶಿಯಲ್ಲಿರ್ತದೆ. 11:45 ಶ್ರವಣ ನಕ್ಷತ್ರ. ತದನಂತರ ಧನಿಷ್ಠ ನಕ್ಷತ್ರವನ್ನು ಪ್ರವೇಶವನ್ನು ಮಾಡುತ್ತೆ. ಇದನ್ನು ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ 10:50 ಮಧ್ಯಾಹ್ನ 12:31 ಹಾಗೆ ಯಮಗಂಡ ಕಾಲ ಮಧ್ಯಾಹ್ನ 3:53 5:35 ಸಂಜೆಯವರೆಗೂ. ಗುಳಿಕ ಕಾಲ ಬೆಳಗ್ಗೆ 7:28 9:09 ಹಾಗೆ ಇವತ್ತಿನ ಅದೃಷ್ಟ ಮುಹೂರ್ತ ಭಾಗವನ್ನು ನೋಡೋದಾದರೆ ಇದು ಸಹಿತವಾಗಿ ಬೆಳಗ್ಗೆ 8:14 9:10 ಕೂಡ ಸಮಸ್ಯೆ, ಅಂದರೆ ಒಳ್ಳೆಯ ಮುಹೂರ್ತ ಭಾಗವಿಲ್ಲ. ಹಾಗೆ ಕಂಟಕ ಮೃತ್ಯುದೋಷ ಅಂತ ಕರೆದ್ವಿ. ಇದು ಕೂಡ ಮಧ್ಯಾಹ್ನ 1:48 2:44 ಸ್ನೇಹಿತರೆ, 2 ನಕ್ಷತ್ರ ಅಂದರೆ ಈ ದಿನ ಮೊದಲು ಶ್ರವಣ ನಕ್ಷತ್ರ ಯಥಾಸ್ಥಿತವಾಗಿ, ತದನಂತರದಲ್ಲಿ ಧನಿಷ್ಠ ನಕ್ಷತ್ರ, ಮಕರ ರಾಶಿ. ಇವತ್ತು ದ್ವಾದಶ ರಾಶಿಗಳಿಗೆ ಏನು ಫಲಗಳು ಲಭ್ಯತೆ ಆಗುತ್ತೆ ನೋಡೋಣ. ಮೊದಲು ಮೇಷ ರಾಶಿಯವರ ಫಲ. ಸೊ ಮೇಷರಾಶಿಯವ್ರಿಗೆ ಖಂಡಿತ ಚೆನ್ನಾಗಿರುತ್ತೆ, ಆದರೆ ಸ್ವಲ್ಪ ಮಟ್ಟಿಗೆ ಮಧ್ಯಭಾಗದಿಂದ ಕುಟುಂಬ ವ್ಯವಸ್ಥೆ, ಅಂದರೆ ನಿಮ್ಮ ಕುಟುಂಬದಲ್ಲಿ ಸಣ್ಣ ಪುಟ್ಟ ವ್ಯಾಜ್ಯಗಳು ತಲೆದೂರಬಹುದು ಕೇವಲ ನಿಮ್ಮ ಮಾತಿನಿಂದ. ಬಟ್ ಅಫ್ಕೋರ್ಸ್ ಮೇಷರಾಶಿಯವರು ನೋಡೋದಾದರೆ ಹಣಕಾಸು ವಹಿವಾಟುಗಳು, ಫ್ಯಾಮಿಲಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳು, ವ್ಯಾವಹಾರಿಕವಾಗಿ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರಗಳಲ್ಲಿ ಖಂಡಿತವಾಗಿ ಶುಭವಿದೆ. ಮೇಷರಾಶಿಯವರು ಮುಖ್ಯವಾಗಿರ್ತಕ್ಕಂಥ ವಿಚಾರ, ಪರಸ್ತ್ರೀ ಪರಪುರುಷ ವ್ಯಾಮೋಹಗಳಿದ್ದಲ್ಲಿ ಈ ದಿನ ಸ್ವಲ್ಪ ಅವಾಯ್ಡ್, ಅಂದರೆ ಅದು ದೂರ ಇಡ್ತಕ್ಕಂಥದ್ದು ಮಾಡಿ. ಆ ಥರ ಮನಸ್ಸುಗಳು ಬರತಕ್ಕಂಥ ಸಾಧ್ಯತೆಗಳು ಬರುತ್ತೆ. ಸಾಧ್ಯವಾದಷ್ಟು ಅದಕ್ಕೆ ಎಡೆ ಮಾಡಿಕೊಡದೆ ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಭಾಳ ಮುಖ್ಯ. ಸಾಧ್ಯವಾದಷ್ಟು ತಾವು ಕೋಪದ ವಾತಾವರಣವನ್ನು ಕಡಿಮೆ ಮಾಡಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಕೆಲಸದ ಬಗ್ಗೆ ಹೆಚ್ಚು ತಲ್ಲೀನವಾಗಿದ್ದೇ ಇದಷ್ಟು ಭಾಳ ಶುಭದಾಯಕವಾಗಿರ್ತಕ್ಕಂಥದ್ದು ಇರುತ್ತೆ. ಅದೇ ರೀತಿಯಾಗಿ ಮೇಷ ರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ದಿನ ಅಹಂ ಜಾಸ್ತಿ ಇರ್ತದೆ, ಎಲ್ಲ ಎಕ್ಸೆಟ್ರಾ ಓಕೆ. ಬಟ್ ಇದೇ ಸಾಂಸಾರಿಕ ಜೀವನಕ್ಕೆ ಸ್ವಲ್ಪ ಸಮಸ್ಯೆ ಮಾಡೋದ್ರಿಂದ ಹನುಮಾನ್ ಚಾಲೀಸವನ್ನು ಪಠಣೆ ಮಾಡಿ, ಖಂಡಿತ ಶುಭದಾಯಕವಾಗುತ್ತೆ. ಅಥವಾ ಓಂ ಹಂ ಹನುಮತೇ ನಮಃ, ಓಂ ಹಂ ಹನುಮತೇ ನಮಃ ಈ ಮಂತ್ರವನ್ನು ಪಠಣೆಯನ್ನು ಮಾಡಿ. ಈ ದಿನ ಖಂಡಿತವಾಗಿ ಶುಭದಾಯಕವಾಗ್ತದೆ. ವೃಷಭ ರಾಶಿಯವರ ಫಲಾಫಲ ಹೇಗೆ? ಸೊ ವೃಷಭ ರಾಶಿಯವರಿಗೆ ನೋಡಿ, ಯಾವುದೇ ಒಂದು ಕೆಲಸಗಳನ್ನು ಮಾಡಿದ್ರೂ ಕೂಡ ಸ್ವಪ್ರಯತ್ನದಿಂದಲೇ ಗೆಲುವು ಸಾಧ್ಯತೆ ತುಂಬ ಜಾಸ್ತಿ ಇದೆ. ಎಲ್ಲವನ್ನ ಭಾಳ ಸರಳವಾಗಿ, ಹೇಗೆ ಅಂದರೆ ಡಿಗ್ನಿಫೈಡ್ ನೀಟಾಗಿ ಮಾಡಿ ಮುಗಿಸ್ತಕ್ಕಂಥದ್ದು ಇರುತ್ತೆ. ಸ್ವಲ್ಪ ಪ್ರಯತ್ನದಿಂದ ಲಾಭ ಜಾಸ್ತಿ ಆಗ್ತದೆ. ಜೊತೆಗೆ ಪ್ರಯಾಣಗಳು ಇದ್ದಕ್ಕಿದ್ದಾಗಿ ಈ ದಿನ ಬರ್ತಕ್ಕಂಥದ್ದು ವೃಷಭ ರಾಶಿಯವರಿಗೆ ತೋರಿಸುತ್ತೆ. ಕೇವಲ ಯಾವುದೇ ವಿಚಾರಗಳಲ್ಲಿ ನಿಮ್ಮ ಹಸ್ತಕ್ಷೇಪದಿಂದ ಕೆಲವೊಂದು ವಿಚಾರಗಳು ಭಾಳ ವಿಶೇಷವಾಗಿ ಫಲದಾಯಕವಾಗ್ತದೆ. ಭಾಳ ಮುಖ್ಯವಾಗಿ ಭಾಳ ಫಾಸ್ಟಾಗಿ ನಡೀತಕ್ಕಂಥ ಕೆಲಸಗಳು ಈ ದಿನ, ಅಂದರೆ ನಿಧಾನಕ್ಕೆ ನಡೀತಾ ಇರ್ತಕ್ಕಂಥ ಈ ದಿನ ಭಾಳ ವಿಶೇಷವಾಗಿ ಫಾಸ್ಟಾಗಿ ನಡೆಯುತ್ತೆ. ನಿಮಗೂ ಕೂಡ ಸ್ವಲ್ಪ ದಾಂಪತ್ಯದ ಕಲಹಗಳು ಕಾಣಿಸ್ಕೊಳ್ಳುತ್ತೆ. ಸಪ್ತಮಾಧಿಪತಿ ಆಗಿರೋದ್ರಿಂದ ಸ್ವಲ್ಪ ಎಚ್ಚರ. ಕೊನೆಯಲ್ಲಿ ಸರಿಯಾಗಿಬಿಡುತ್ತೆ.
ಸ್ವಲ್ಪ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು. ನೀವು ಕೂಡ ಹನುಮಾನ್ ಚಾಲೀಸವನ್ನು ಪಠನೆ ಮಾಡ್ತಕ್ಕಂಥದ್ದು ಶುಭದಾಯಕ. ಮಿಥುನ ರಾಶಿ, ಲಾಭದಲ್ಲಿ ಕೊರತೆ. ಖಂಡಿತವಾಗಿ ಲಾಭದ ಕೊರತೆ ಉಲ್ಬಣ ಆಗುತ್ತೆ. ಮತ್ತೆ ಫ್ಯಾಮಿಲಿಯ ವೈಮನಸ್ಸುಗಳು ಬರುತ್ತೆ. ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣಿಸ್ತಕ್ಕಂಥದ್ದಿದೆ. ವ್ಯಾವಹಾರಿಕವಾಗಿ ನಷ್ಟದ ದಿನವಾಗ್ತಕ್ಕಂಥದ್ದು, ಬಂದಕ್ಕಂಥ ಲಾಭ ನಷ್ಟಕ್ಕೆ ಹೋಗ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಯಾರು ಮಿಥುನ ರಾಶಿ ಇದ್ದೀರೋ ಸ್ವಲ್ಪ ತೊಗರಿ ಬೇಳೆ ದಾನ ಅವಶ್ಯಕವಾಗಿ ಮಾಡಿ. ಓಂ ಅಂ ಅಂಗಾರಕಾಯ ನಮಃ ಈ ಮಂತ್ರವನ್ನು 21 ಬಾರಿ ಹೇಳಿ ತೊಗರಿ ಬೇಳೆಯನ್ನು ದಾನ ಕೊಡಿ. ಸುಬ್ರಹ್ಮಣ್ಯನ ಸನ್ನಿಧಾನವನ್ನು ಭೇಟಿ ಮಾಡ್ತಕ್ಕಂಥದ್ದು ಅವಶ್ಯಕವಾಗಿ ಮಾಡಿ. ಗುರುಗಳೇ, ನಮ್ಮಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ ಇಲ್ಲ, ಖಂಡಿತ ತೊಗರಿ ಬೇಳೆ ದಾನ ಕೊಡ್ತಕ್ಕಂಥದ್ದು ಆಂಜನೇಯ ದೇವಸ್ಥಾನಕ್ಕೆ ಕೊಡಿ, ಒಳ್ಳೆಯದಾಗುತ್ತೆ. ಸಮಸ್ಯೆ ಪ್ರಮಾಣ ಕಡಿಮೆ ಆಗುತ್ತೆ, ನಷ್ಟಗಳು ಕಡಿಮೆ ಆಗುತ್ತೆ. ಕಟಕ ರಾಶಿಯ ಫಲಾಫಲ ಖಂಡಿತ ಲಾಭದಾಯಕವಾಗಿರೋ ದಿನ. ಅದ್ಭುತವಾಗಿ ಎಲ್ಲ ಥರದ ಲಾಭಗಳು ಲಭ್ಯತೆಯಾಗುತ್ತೆ. ರಾಜಕೀಯವಾಗಿರ್ತಕ್ಕಂಥ ಲಾಭ, ಸ್ನೇಹಿತರಿಂದ ಲಾಭ, ಶುಭದಾಯಕವಾಗಿರ್ತಕ್ಕಂಥದ್ದು ಜಾಸ್ತಿ ತೋರಿಸುತ್ತೆ. ಕಟಕ ರಾಶಿಯವರಿಗೆ ಈ ದಿನದ ಒಂದು ರೀತಿಯಾಗಿ ಪ್ರೀತಿ ಪಾತ್ರರೊಟ್ಟಿಗೆ ಉತ್ತಮ ಬಾಂಧವ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾಳಜಿ, ಲಭ್ಯತೆ, ಹಾಗೆ ವಿಶ್ವಾಸ ಇವೆಲ್ಲವೂ ಕೂಡ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಕಟಕ ರಾಶಿಯವ್ರು ನೋಡೋದಾದರೆ ಒಂದು ರೀತಿಯಾಗಿ ಶುಭದ ದಿನ, ಲಾಭದಾಯಕವಾಗಿರ್ತಕ್ಕಂಥ ದಿನ. ಸಿಂಹರಾಶಿಯ ಫಲವನ್ನು ನೋಡಿದಾಗ ಮ್ಯಾಕ್ಸಿಮಮ್ ಈ ದಿನ ವಿಶೇಷವಾಗಿ ರಾಜಕೀಯ ತತ್ವ ತುಂಬ ಜಾಸ್ತಿ ಇದೆ. ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಗೆಲುವು ಮ್ಯಾಕ್ಸಿಮಮ್ ಇರುತ್ತೆ. ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲದಾಯಕ. ಏನಾದರೂ ಸರ್ಕಾರಿ ಕೆಲಸ ಅಪ್ಲೈ ಮಾಡಿದರೆ ಸ್ವಲ್ಪ ಶುಭದಾಯಕ. ಕಾಂಪಿಟೇಟಿವ್ ಎಕ್ಸಾಮ್ ಬರೆದಿರೋ ಸ್ವಲ್ಪ ಶುಭದಾಯಕವಾಗಿರ್ತಕ್ಕಂಥದ್ದು ಖಂಡಿತ ಇದೆ. ಸ್ವಲ್ಪ ಈ ದಿನ ಭಾಳ ವಿಶೇಷವಾಗಿರುತ್ತೆ. ಭೂಮಿ ಖರೀದಿ ಯೋಗದ ಲಭ್ಯತೆ, ಹಣಕಾಸಿನ ವಹಿವಾಟುಗಳು ಶುಭದಾಯಕವಾಗಿರ್ತಕ್ಕಂಥದ್ದು ಸಿಂಹರಾಶಿಯವ್ರಿಗೂ ಲಭ್ಯತೆ ಇದೆ. ಖಂಡಿತ ಚೆನ್ನಾಗಿದೆ, ಸದುಪಯೋಗ ಮಾಡಿಕೊಳ್ಳಿ, ಒಳ್ಳೆಯದಿದೆ. ಹಾಗೆ ಕನ್ಯಾ ರಾಶಿಯವರ ಫಲಾಫಲ ಹೇಗೆ? ಸೊ ಕನ್ಯಾ ರಾಶಿಯವರಿಗೂ ಕೂಡ ಯಾವುದೇ ಒಂದು ವಿಚಾರದಲ್ಲಿ ಸಂಧಾನದ ಮೂಲಕ ಕೆಲವೊಂದು ಇತ್ಯರ್ಥಗಳಾಗ್ತಕ್ಕಂಥದ್ದಿದೆ. ದೂರ ಪ್ರಯಾಣಗಳು ಸಾಧ್ಯತೆಗಳನ್ನು ತೋರಿಸುತ್ತೆ. ಹೊರ ರಾಜ್ಯಗಳಿಗೆ ಹೋಗ್ತಕ್ಕಂಥದ್ದು ಸಾಧ್ಯತೆ ತೋರಿಸುತ್ತೆ. ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವ್ರಿಗೆ ವಿದೇಶ ಯೋಗದ ಲಭ್ಯತೆ ಕೂಡ ಇರತಕ್ಕಂಥದ್ದು ಜಾಸ್ತಿ ಇದೆ. ಯಾರ್ಯಾರು ಈ ಕನ್ಯಾ ರಾಶಿಯಲ್ಲಿದ್ದೀರೋ ಖಂಡಿತವಾಗಿ ದಿನ ಒಂದು ರೀತಿಯಾದಂಥ ಕಾರ್ಯಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಬಟ್ ಫಾಸ್ಟ್ ಗ್ರೋತ್ ಕೂಡ ಜಾಸ್ತಿ ಇದೆ. ಕೇವಲ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳ ಲಭ್ಯತೆ ಇದೆ. ಖಂಡಿತ ಚೆನ್ನಾಗಿದೆ, ಸದುಪಯೋಗ ಮಾಡಿಕೊಳ್ಳಿ ನೀವು ಕೂಡ. ಹಾಗೆ ತುಲಾರಾಶಿಯವರ ಫಲಾಫಲ ಹೇಗೆ? ಸ್ವಲ್ಪ ಎಚ್ಚರ, ದಾಂಪತ್ಯದಲ್ಲಿ ಕಿರಿಕಿರಿಗಳಾಗುತ್ತೆ, ಎದುರಾಳಿಗಳಿಂದ ಸಮಸ್ಯೆಗಳು ಉಲ್ಬಣವಾಗುತ್ತೆ. ಯಾವುದೇ ಕಾರಣಕ್ಕೂ ತುಲಾರಾಶಿಯವರಿಗೆ ನಾನು ಕೊಡ್ತಕ್ಕಂಥ ಸಂದೇಶ ಭಾಳ ಎಚ್ಚರಿಕೆಯಿಂದ ಇರತಕ್ಕಂಥದ್ದು. ಅನ್ನೆಸಸರಿಯಾಗಿ ಯಾವುದೇ ಕಾರಣಕ್ಕೂ ಜಗಳ, ವಿವಾದ ಮತ್ತೊಂದು ಮಾಡ್ಕೊಳ್ಳೋದು ಬೇಡ. ಆಂಜನೇಯ ದೇವಸ್ಥಾನ ಭೇಟಿ, ಕೆಂಪು ಕಲಸಕ್ಕರೆ ದಾನ, ಸ್ವಲ್ಪ ಶಾಂತತೆ ಈ ದಿನ ಭಾಳ ಮುಖ್ಯ. ವೃಶ್ಚಿಕ ರಾಶಿಯ ಫಲ ನೋಡಿ, ವೃಶ್ಚಿಕ ರಾಶಿಯವ್ರಿಗೆ ವ್ಯಾವಹಾರಿಕವಾಗಿರ್ತಕ್ಕಂಥ ದಿನವಾಗುತ್ತೆ. ಹಣಕಾಸು ವಹಿವಾಟುಗಳು ಚೆನ್ನಾಗಿ ನಡೀತದೆ, ತೊಂದರೆ ಇಲ್ಲ. ಬಟ್ ದಾಂಪತ್ಯ ಸ್ವಲ್ಪ ಸಮಸ್ಯೆಗಳು ಒಳಗಾಗ್ತಕ್ಕಂಥದ್ದು ಇರ್ತದೆ. ನಿಗೂಢ ಕಾರ್ಯಗಳಿದ್ದರೆ ನಿಗೂಢ ಚಟುವಟಿಕೆಗಳನ್ನು ದೂರ ಇಡ್ತಕ್ಕಂಥದ್ದು ಭಾಳ ಮುಖ್ಯ. ವೃಶ್ಚಿಕ ರಾಶಿಯವರು ಬೇಗ ಈ ದಿನ ಯಾರೇ ಆಗಲಿ ಬೇಗ ಸ್ನೇಹಿತರಾಗ್ಬಿಡ್ತಾರೆ. ಸ್ವಲ್ಪ ಮಟ್ಟಿಗೆ ಅವರೊಟ್ಟಿಗಿನ ಒಡನಾಟಗಳು ಜಾಸ್ತಿ, ಅಫೆಕ್ಷನ್ಸ್ ಜಾಸ್ತಿ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಅದರ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ. ಇನ್ನು ಮಿಕ್ಕ ವಿಚಾರ ಭಾಳ ಫಾಸ್ಟಾಗಿ ಕೆಲಸಗಳಾಗ್ತಕ್ಕಂಥದ್ದು ಇರುತ್ತೆ. ಹಣಕಾಸು ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತಕ್ಕಂಥದ್ದು ತುಂಬ ಜಾಸ್ತಿ. ನಥಿಂಗ್ ಟು ವರಿ. ಧನುರಾಶಿಯವರ ಫಲಾಫಲ ಹೇಗೆ? ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣುತ್ತೆ. ಸ್ವಲ್ಪ ಸಾಲ ಬಾಧೆ ಇರ್ತಕ್ಕಂಥ ದಿನವಾಗ್ತದೆ. ಕೆಲವೊಂದು ಕೋಪದಿಂದ, ಅನರ್ಥಗಳಿಂದ ಸ್ನೇಹಿತರೊಟ್ಟಿಗಿನ ಬಾಂಧವ್ಯದಲ್ಲಿ ವಿರಸಗಳು ಬರ್ತಕ್ಕಂಥ ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಭಾಳ ಮುಖ್ಯ. ಯಾವುದೇ ಸಮಸ್ಯೆಗಳನ್ನು ಮಾಡ್ಕೋಬೇಡಿ. ಇಲ್ಲಾಂದರೆ ಸ್ವಲ್ಪ ಪೊಲೀಸ್ ಸ್ಟೇಷನ್ ಹೋಗ್ತಕ್ಕಂಥ ಸಾಧ್ಯತೆಗಳು, ಕೇಸ್ಗಳಾಗ್ತಕ್ಕಂಥದ್ದು ತೋರಿಸುತ್ತೆ. ಧನುರಾಶಿಯವರು ಶಾಂತ ಚಿತ್ತತೆಯಿಂದ ಇರ್ತಕ್ಕಂಥದ್ದು ಭಾಳ ಮುಖ್ಯ. ಹಾಗೆ ಆರೋಗ್ಯದಲ್ಲಿ ವ್ಯತ್ಯಾಸಗಳು ಕಾಣತಕ್ಕಂಥದ್ದು ಇರೋದ್ರಿಂದ ನೀವು ಕೂಡ ಓಂ ಅಮ್ಮಂಗಾರಕಾಯ ನಮಃ ಮಂತ್ರವನ್ನು 21 ಬಾರಿ ಆದರೂ ಪಠಣೆಯನ್ನು ಮಾಡಿ, ಶುಭದಾಯಕವಾಗುತ್ತೆ. ಮಕರ ರಾಶಿಯ ಫಲಾಫಲ, ಅಫ್ಕೋರ್ಸ್ ಮಕರ ರಾಶಿಯವರಿಗೆ ವೆರಿ ಗುಡ್ ಡೇ. ವಿದ್ಯಾರ್ಥಿ ವರ್ಗದವರಾಗಿರ್ಬೋದು, ಯಾವುದೇ ಒಂದು ವರ್ಗದವರಾಗಿರ್ತಕ್ಕಂಥದ್ದು, ರಾಜಕೀಯವಾಗಿರ್ತಕ್ಕಂಥ ವರ್ಗದವರಾಗಿರಲಿ,
ಶುಭದಾಯಕವಾಗಿರ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ. ಬೇಗ ನಿಮ್ಮ ಕಾರ್ಯಗಳನ್ನು ಮುಗಿಸ್ತಕ್ಕಂಥ ದಿನವಾಗ್ತದೆ. ಸ್ಪೋರ್ಟಿವ್ ಆಗಿರ್ತಕ್ಕಂಥದ್ದು, ಕ್ರಿಯೇಟಿವ್ ಆಗಿರ್ತಕ್ಕಂಥ ಫೀಲ್ಡರ್ಗೆ ಬ್ಯೂಟಿಫುಲ್. ಹಾಗೆ ನೀವು ಟ್ರೇಡಿಂಗ್ ವಿಚಾರದಲ್ಲಿ ಏನಾದರೂ ಟ್ರೇಡಿಂಗ್ ಮಾಡ್ತಾ ಇದ್ದರೆ ಸ್ವಲ್ಪ ಲಾಭದಾಯಕವಾಗಿರ್ತಕ್ಕಂಥ ದಿನ. ಖಂಡಿತ ಶುಭವಿದೆ, ಒಳ್ಳೆಯದಾಗಲಿ. ಹಾಗೆ ಕುಂಭರಾಶಿಯವರ ವಿಚಾರಕ್ಕೆ ಬಂದಾಗ ಸ್ವಲ್ಪ ಭೂಮಿಯ ಮೇಲೆ ವ್ಯಾಮೋಹಗಳು, ಭೂಮಿ ಖರೀದಿ ಮಾಡ್ತಕ್ಕಂಥದ್ದು ಸ್ವಲ್ಪ ಸಾಧ್ಯತೆ ಇರುತ್ತೆ. ಸ್ವಲ್ಪ ಮನೆ ಆಸ್ತಿಯ ಬಗ್ಗೆ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು ಜಾಸ್ತಿ ಇದೆ. ಈ ದಿನ ಒಂದು ಪ್ಲ್ಯಾನ್, ಮ್ಯಾಕ್ಸಿಮಮ್ ಒಂದು ರೀತಿಯಾದಂಥ ಪ್ಲ್ಯಾನ್, ಏನು ನಾನು ಅಟ್ಲೀಸ್ಟ್ ಏನಾದರೂ ಮನೆ ನಿರ್ಮಾಣ ಮಾಡ್ಬೋದಾ ಹೇಗೆ, ಅಥವಾ ಜಮೀನು ಖರೀದಿ ಮಾಡ್ಬೋದಾ ಹೇಗೆ, ಇವೆಲ್ಲ ವಿಚಾರಗಳು ಖಂಡಿತ ತಲೆದೋರು. ಅಂದರೆ ಅಟ್ಲೀಸ್ಟ್ ಆ ವಿಚಾರಗಳಲ್ಲಿ ತಲ್ಲೀನತೆ ಆಗ್ತಕ್ಕಂಥದ್ದು ಜಾಸ್ತಿ ಇದೆ. ಮ್ಯಾಕ್ಸಿಮಮ್ ಆ ಕಾರ್ಯಗಳು ಶುಭದಾಯಕವಾಗ್ತದೆ, ಮಾಡಿ. ಮೀನರಾಶಿಯ ಫಲಾಫಲ ಹೇಗೆ? ಮೀನರಾಶಿಯವರು ಹಲವಾರು ಪ್ರಯತ್ನದ ಮೇರೆಗೆ ತಮ್ಮ ಕೆಲಸ ಕಾರ್ಯಗಳನ್ನು ಸಕ್ಸಸ್ ರೇಟ್ಸ್ ಸಿಗ್ತಕ್ಕಂಥದ್ದಿರುತ್ತೆ. ಭಾಳ ವಿಶೇಷವಾಗಿ ಈ ದಿನ ತಮ್ಮ ತೋಳ್ಬಲ, ತಮ್ಮ ಬಲ ಪ್ರದರ್ಶನದಿಂದ ಕೆಲವೊಂದು ವಿಚಾರಗಳೆಲ್ಲ ಸಕ್ಸಸ್ ರೇಟ್ ಜಾಸ್ತಿ ಸಿಗ್ತದೆ. ಕೆಲವೊಂದು ಪ್ರಯಾಣಗಳು ಅವಶ್ಯಕವಾಗಿ ಬರುತ್ತೆ. ಆ ಪ್ರಯಾಣದಿಂದಲೂ ಕೂಡ ಲಾಭದಾಯಕವಾಗಿರ್ತಕ್ಕಂಥ ವಾತಾವರಣ, ಮಾತುಕತೆಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥಿರುತ್ತೆ. ಅಣ್ಣ ತಮ್ಮಂದಿರ ಬಾಂಧವ್ಯದ ವಿಚಾರದಲ್ಲಿ ಶುಭದಾಯಕವಾಗ್ತಕ್ಕಂಥದ್ದು ಇದೆ. ವಿದ್ಯಾರ್ಥಿ ವರ್ಗದವರಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆದಾಯಕವಾಗ್ತದೆ. ಇನ್ನು ಮಿಕ್ಕ ವಿಚಾರಗಳು ಸಾಧಾರಣವಾಗಿರ್ತಕ್ಕಂಥ ಫಲದಾಯಕವಾಗ್ತದೆ. ಇಷ್ಟು ದ್ವಾದಶ ರಾಶಿಗಳ ಈ ದಿನದ ಫಲಾಫಲ. ಸ್ನೇಹಿತರೆ ನೋಡಿ, ಯಾರು ಸ್ತ್ರೀ ಆರ್ ಪುರುಷ ಮದುವೆ ತಡ ಆಗ್ತಿದೆ ಅಂದರೆ ಎಲ್ಲ ಕೆಲಸಗಳನ್ನು ಮಾಡಿದ್ದೀವಿ ಗುರುಗಳೇ ಅಂತಕ್ಕಂಥವ್ರು ಶುಕ್ರವಾರಗಳ ದಿನ ಬೆಳ್ಳಿಯ ಒಂದು ಉಂಗುರದಲ್ಲಿ ಬಿಳಿಯ ಹರಳನ್ನು ಬಲಗೈ ಮಧ್ಯದ ಬೆರಳಿಗೆ ಹಾಕಿ, ಬಿಳಿಯ ಹರಳು ಜೆರ್ಕಾನ್, ಅಮೇರಿಕನ್ ಡೈಮಂಡ್ ಅಂತ ಕರಿತೀವಿ, ಅಥವಾ ಶಕ್ತರಿದ್ದಲ್ಲಿ ಡೈಮಂಡ್ ಅದು ಧಾರಣೆ ಮಾಡ್ಕೋಬೋದು, ಅಥವಾ ಶುಭ ಲಗ್ನಗಳನ್ನು ನೋಡ್ಕೊಂಡು ಮಾಡಬೇಕಾಗ್ತದೆ. ಬಟ್ ಇದು ಒಂದು ವಿಧಾನದಿಂದ ಖಂಡಿತವಾಗಿ ನಿಮಗೆ ಅಡೆತಡೆಗಳು, ಶುಕ್ರನ ಅನುಗ್ರಹ ಲಭ್ಯವಾಗಿ ಮದುವೆ ವಿಚಾರದಲ್ಲಿ ಲಾಭವಾಗ್ತದೆ. ಶುಕ್ರವಾರಗಳಂದು ಈ ಹರಳನ್ನು ಧಾರಣೆಯನ್ನು ಮಾಡ್ಕೋಬೇಕು. ಸಾಧ್ಯವಾದಷ್ಟು ಅಡೆತಡೆಗಳು ದೂರವಾಗಿ ಆ ಶುಭಯೋಗಗಳು ಬರ್ತಕ್ಕಂಥದ್ದೇ ಇರುತ್ತೆ. ಶುಭವಾಗ್ತದೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.